ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶ್ರೀನಿವಾಸ್ ನಾವ್ಡೆ. ನಾವು ಇವತ್ತು ನೀಲಕಂಠೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೆ ಋಷಿಕೇಶಲ್ಲಿ. ದೇವ್ರ ದರ್ಶನ ಮುಗಿಸ್ಕೊಂಡು ಒಂದು ಹೋಟೆಲಿಗೆ ಹೋದ್ವಿ ಟಿಫಿನ್ ಮಾಡೋಕ್ಕೆ ಅಂತ. ಆ ಹೋಟೆಲಲ್ಲಿ ಒಂದಿಷ್ಟು ನಾಷ್ಟ ಆರ್ಡ್ರ್ ಕೊಟ್ಟು ಕುಂತಿದ್ದೆ. ಅಷ್ಟೊತ್ತಲ್ಲಿ ಬಿಸಿ ಬಿಸಿ ನಾಷ್ಟ ಬಂತು. ತುಂಬ ಚಳಿ ಇದೆ ಇಲ್ಲಿ. ಫುಲ್ ಬಿಸಿ ಬಿಸಿಯಾದ ಮ್ಯಾಗಿ ಬಂದಿತ್ತು. ಮ್ಯಾಗಿ ತಿಂದು ಹೋಟೆಲಿಂದ ಹೊರಗೆ ಬಂದೆ. ಮಮ್ಮಿಯವರು ಒಂದು ಶಾಪಲ್ಲಿ ರುದ್ರಾಕ್ಷಿ ಏನೋ ಖರೀದಿ ಮಾಡ್ಬೇಕಂತ ನಿಂತಿದ್ರು. ಅವ್ರ ಹತ್ರ ನಿಂತು ರುದ್ರಾಕ್ಷಿ ಎಲ್ಲ ನೋಡ್ಕೊಂಡು ಅವರು ರುದ್ರಾಕ್ಷಿ ತಗೊಂಡ್ರು. ನಾನು ಅವ್ರ ಹತ್ರ ನಿಂತು ರುದ್ರಾಕ್ಷಿ ಬಗ್ಗೆ ಎಲ್ಲ ಮಾಹಿತಿ ಸ್ವಲ್ಪ ತಿಳ್ಕೊಂಡು ರುದ್ರಾಕ್ಷಿ ಖರೀದಿ ಮಾಡ್ಕೊಂಡು ಸೀದಾ ನಮ್ಮ ಕಾರ್ ಹತ್ರ ಹೋದ್ವಿ. ಕಾರ್ ತಗೊಂಡು ರಾಮ್ ಝೂಲಾ ಅಂತ ಸೇತುವೆಗೆ ಹೋದ್ವಿ. ನೋಡಿ, ಅದರಲ್ಲಿ ಫುಲ್ ಕ್ರೌಡ್ ಇತ್ತು. ರಾಮ್ ಝೂಲಾ ನೋಡ್ಕೊಂಡು ಆ ಸೇತುವೆ ಕೆಳಗಡೆನೆ ಗಂಗಾ ನದಿ ಹರಿತಾ ಇತ್ತು. ಗಂಗಾ ನದಿ ದಡದ ಹತ್ರ ಹೋಗಿ ಸ್ವಲ್ಪ ಅತ್ತ ನೋಡ್ಕೊಂಡು ನದಿಯಲ್ಲಿ ಜಳಕ ಮಾಡಕಂತ ಹೋಗಿ ನಾನು 3 ಬೇರೆ ಮುಳುಗಿ ಎದ್ದೆ. ಗಂಗಾ ನದಿ ನೀರು ಅನ್ನ ತಣ್ಣಗಿದ್ದು 3 ಬೇರೆ ಮುಳುಗಿ ಎದ್ದು ಕೂಡ ಪೂರ ಚಳಿಗಿತ್ತು. ನದಿಯಿಂದ ಹೊರ ಬಂದು ರೆಡಿ ಅಲ್ಲೇ ಶಾಪಿಂಗ್ ಅಂತ ಮಾರ್ಕೆಟಿಗೆ ಬಂದ್ವಿ. ಮಾರ್ಕೆಟ್ ಅಲ್ಲಿ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಅಲ್ಲಿಂದ ಸೀದಾ ಗಂಗಾ ಆರತಿ ನೋಡಕ್ ಹೋದ್ವಿ. ಗಂಗಾ ಪೂಜೆ ಅಲ್ಲೇನು ತುಂಬಾ ರಶ್ ಇತ್ತು. ಗಂಗಾ ಆರತಿ ಮುಗಿಸ್ಕೊಂಡು ನಾನು ರೂಮಿಗೆ ಬಂದೆ. ಇಷ್ಟಿತ್ತು ನೋಡ್ರಿ ನನ್ನ ಇವತ್ತಿನ ಲೈಫ್. ನಿಮ್ಗೆ ಚಲೋ ಅನ್ಸಿದ್ರೆ ಫಾಲೋ ಮಾಡಿ, ಸಪೋರ್ಟ್ ಮಾಡಿ.